ಈಗ ವಿವಾದ ಆಗಿದೆ. ಈಗ ಸ್ಮಾರಕ ನಿಮ್ಮ ಅಭಿಮಾನಿಗಳಿಗೆ ಸಿಗುವ ಸಾಧ್ಯತೆಗಳು ಕಡಿಮೆ ಇದೆ. ಹೆಂಗೆ ಸಾಲ್ವ್ ಆಗಬೇಕಂತ ನೀವು ಬಯಸಿ? ಸರ್, ಈಗ ನೋಡೋಕ್ಕೆ ಹೋದರೆ ಅದು ಏನಾಗುತ್ತೆ ಅಂದರೆ ಗೌರ್ಮೆಂಟ್ ಇನ್ವಾಲ್ವ್ ಆದರೆ ಇದು ಬಹಳ ಸುಲಭದ ಕೆಲಸ. ಯಾಕಂದ್ರೆ ಅದು ಗೌರ್ಮೆಂಟ್ ಪ್ರಾಪರ್ಟಿ. ಆ್ಯಕ್ಚುಲಿ 20 ಎಕರೆ ಬಾಲನಾಗೆ ಲೀಸ್ ಕೊಟ್ಟಿದ್ರು. ಅದರಲ್ಲಿ 10 ಎಕರೆ ಅವರು ಮಾರಿಬಿಟ್ಟು, ಶ್ರೀನಿವಾಸ್ ಅಂತ ಅವರು ಮಾರಿಬಿಟ್ಟು, ಇದು ಸ್ಟುಡಿಯೋನ ಅಭಿವೃದ್ಧಿ ಮಾಡಿಸ್ಬೇಕು, ಮತ್ತು ದುಡ್ಡಿಲ್ಲ, ಅದಕ್ಕೋಸ್ಕರ 10 ಎಕರೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾರ್ಕೊಂಡ್ರು. ಮತ್ತೆ ಈ 10 ಎಕರೆನ ಮಾಡ್ತಾರೆ ಅಂದ್ಬಿಟ್ಟು ಗೀತಾಬಾಳಿ ಕೇಸ್ ಹಾಕಿದ್ದು. ಗೀತಾಬಾಳಿ ಹೇಳೋದೇನೆಂದರೆ, ನಮ್ಮ ತಂದೆಯವರು ಈ ಸ್ಟುಡಿಯೋನ ತುಂಬ ಕಷ್ಟಪಟ್ಟು ಕಟ್ಸಿದ್ರು. ಇವಾಗ 10 ಎಕರೆನ ಮಾರಿಬಿಟ್ರೆ ನಮ್ಮ ತಂದೆಗೆ ಒಂದು ಐಡೆಂಟಿಟಿ ಇರೋದಿಲ್ಲ, ಅದಕ್ಕೋಸ್ಕರ ನಾನು ಕೇಸ್ ಹಾಕಿದ್ದೀನಿ, ದುಡ್ಡುಗೋಸ್ಕರ ಅಲ್ಲ ಅಂತ ಅವಾಗ ಹೇಳ್ತು. ಬಟ್ ಅದು ಉದ್ದೇಶ ಏನಂತ ಇನ್ನೂ ಗೊತ್ತಿಲ್ಲ ಎಮ್ಮಗೆ. ಅದೇನೇ ನಿಜವಾದ ಉದ್ದೇಶ, ಐಡೆಂಟಿಟಿ ಸಿಗಬೇಕು ನಮ್ಮ ತಂದೆಯವ್ರಿಗೆ ಅಂತ ಅನ್ನೋದಾ, ಅಥವಾ ದುಡ್ಡುಗೋಸ್ಕರನ ಅಂತ ಇನ್ನೂ ಗೊತ್ತಿಲ್ಲ ನಮಗೆ. ಅಮ್ಮ ಹಂಗೆ ಹೇಳ್ತಿತ್ತು. ಅದಾದಮೇಲೆ ಏನಾಯಿತು, ಮತ್ತು ನಮ್ಮ ಅನೇಕ ಅಭಿಮಾನಿಗಳು ಪಾಪ ಹೋರಾಟ ಮಾಡಿದ್ರು. ರಾಜಗೌಡ ಆಗಿರ್ಬೋದು, ಅವರು ಪಾಪ ಅವ್ರ ಹತ್ರ ಅವಾಗ 2 ವೀಲರು ಇರಲಿಲ್ಲ, 4 ವೀಲರು ಇರಲಿಲ್ಲ, ಈಗಿದೆ ಬಿಡಿ. ಅವಾಗ ಪಾಪ ಅಲ್ಲಿಂದ ಕಂಠೀರವ ಸ್ಟುಡಿಯೋಗೆ ಓಡಾಡೋರು. ಅಲ್ಲಿ ಆ ಸೆಕ್ರೆಟರಿ ಶಂಕರ್, ಆ ವಿಜಯಲಕ್ಷ್ಮಿ ಅವ್ರನ್ನೆಲ್ಲ ಭೇಟಿ ಮಾಡಿ ತುಂಬ ಕೆಲಸ ಮಾಡಿದ್ದಾರೆ. ಆಮೇಲೆ ಈ ಶ್ರೀನಿವಾಸ್ ಅಂಥವ್ರು ಅವರು ಮಾಡಿದ್ದಾರೆ. ಸೊ ಎಲ್ಲ ಮಾಡ್ತಾ ಇರಬೇಕಾದ್ರೆ ಅದು ಆಗೋದಿಲ್ಲ ಅಂತ ಗೊತ್ತಾಯ್ತು ಸರ್. ಕ್ಲಿಯರಾಗಿ ಅಮ್ಮ ಕೇಸೇ ತೊಗೊತಿಲ್ಲ. ಈ ಅಮ್ಮ ಕೇಸ್ ತೊಗೊಂಡೇ ಇರೋದಕ್ಕೆ ತುಂಬ ಕಾರಣಗಳಿರ್ಬೋದು. ಕಾಣದ ಕೈಗಳು ಹಿಂದಗಡೆ ಕೆಲಸ ಮಾಡ್ತಾ ಇರ್ಬೋದು. ವಿಷ್ಣುವರ್ಧನ್ ಸ್ಮಾರಕ ಯಾವುದೋ ಕಾರಣಕ್ಕೂ ಬೆಂಗಳೂರಲ್ಲಿ ಆಗಬಾರ್ದು ಅಂತಲೂ ಅವ್ರು ಹಿಂದಗಡೆ ಅಮ್ಮನಿಗೆ ಇದು ಮಾಡಿರ್ಬೋದು. ಓಕೆ, ಏನಂತ ಗೊತ್ತಿಲ್ಲ. ಬಟ್ ಇದಾಗಲ್ಲ ಅಂತ ಗೊತ್ತಾಯಿತು. ಅದಾಗಿದ್ಮೇಲೆ ಏನಾಯಿತು, ಇವಾಗ ಏನಿದೆ ಅಭಿಮಾನ್ ಸ್ಟುಡಿಯೋ, ಅದು ಆಪೋಸಿಟ್ ಒಂದು ಜಾಗ ಕೊಟ್ಟರು. ಅಲ್ಲಿ ಸಿದ್ದರಾಮಯ್ಯವರು ಬಂದ್ಬಿಟ್ಟು ಗುಡ್ಲಿ ಪೂಜೆನೂ ಮಾಡಿದ್ರು. ಅವತ್ತು ಈವ್ನಿಂಗ್ಗೆ ಅದಕ್ಕೆ ಸ್ಟೇ ತಂದುಬಿಟ್ರು. ಆ ಸ್ಟೇ ತಂದವನು ಅವ್ನು ಆ್ಯಕ್ಚುಲಿ ನಮ್ಮ ಫ್ರೆಂಡೇ, ನಮ್ಮ ಜೂನಿಯರ್, ನಮ್ಮ ಸ್ಕೂಲೇ ಓದಿದ್ದವನು. ನನಗೆ ಅವನೇ ಕೇಸ್ ಹಾಕಿದ್ದು ಅಂತ ನಂಗೆ ಗೊತ್ತಿರಲಿಲ್ಲ. ಲೇಟರ್ ಐ ಕೇಮ್ ಟು ನೋ ದಟ್ ಇಟ್ ಈಸ್ ಶರತ್ ಕುಮಾರ್ ಅಂದ್ಬಿಟ್ಟು ಅವನು ಕೇಸ್ ಹಾಕಿದ್ದಾನೆ ಅಂತ ಗೊತ್ತಾಯಿತು. ಅವನು ನಮ್ಮ ಹತ್ರ 6 ಬ್ಲಾಕಲ್ಲಿ ಇರೋದು. ಕರೆದ್ಬಿಟ್ಟು ಕೇಳಿದೆ, ಏನು ಮಾಡಿದ್ರು ನಮ್ಮ ಅಣ್ಣವ್ರು ನಿನಗೆ, ಏನಕ್ಕೆ ಕೇಸ್ ಹಾಕಿದ್ಯಾ ನೀನು, ಈ ಥರ ಸ್ಟೇಟಸ್ ಇದೆಯಲ್ಲ ಅಂತ ಕೇಳಿದ್ದಕ್ಕೆ ಅವ್ರು ಏನು ಹೇಳಿದ್ರು ಅಂದರೆ, ನೋಡು, ನನಗೆ ನಿಮ್ಮ ಗುರುಗಳ ಬಗ್ಗೆ ನಮಗೇನು ಇದ್ದಿಲ್ಲಪ್ಪ, ಅವ್ರ ಕಂಡ್ರೆ ನಮಗೂ ಗೌರವ ಇದೆ. ಬಟ್ ಏನಂದರೆ ಅದು ಫಾರೆಸ್ಟ್ ಬಫರ್ ಝೋನಲ್ಲಿ ಇದೆ. ಅದು ಬಂದುಬಿಟ್ಟು ವಿಷ್ಣುವರ್ಧನ್ ಅವ್ರಿಗೆ 2 ಎಕರೆ ಕೊಡ್ತಾರೆ. ಐ ಆಮ್ ಫೈನ್, ಐ ವೆಲ್ಕಮ್ ದ್ಯಾಟ್. ಬಟ್ 2 ಎಕರೆ ಕೊಟ್ಟ ಮೇಲೆ ಅಕ್ಕಪಕ್ಕ ಇರೋದು ಫಾರೆಸ್ಟ್ ಝೋನೆಲ್ಲ ಹೊಡ್ಕೊಂಡ್ಬಿಡ್ತಾರೆ ಪೊಲಿಟಿಷಿಯನ್ಸು. ಅದಕ್ಕೋಸ್ಕರ ನಾನು ಕೇಸ್ ಹಾಕಿರೋದು, ನನಗೂ ವಿಷ್ಣುವರ್ಧನ್ ಮೇಲೆ ಏನೂ ಇಲ್ಲ ಅಂತ ಅವ್ರು